ಡಿಂಪು ಊಟ ಮಾಡಿದೆ. ಅಯ್ಯೇ ಯಾವ ಊಟ ಬೇಡ ಏನು ಬೇಡ. ನನಗಂತೂ ಸಖತ್ತು ಬೆನ್ನು ಹೊಡ್ತಾ ಅಂದರೆ ಹೊಡ್ತಾ ಸಖತ್ತು ಬೆನ್ನು ಹೊಡ್ತಾ ಬರುತ್ತೆ. ಸಖತ್ತು ಹೊಡಿತಾ ಐತೆ. ಏನು ಮಾಡೋಣ, ಯಾವ ಊಟನೂ ಬೇಡ ಏನು ಬೇಡ ಅನ್ನಿಸ್ತೈತೆ. ಆಪ್ರೇಷನ್ ಮಾಡಿಸ್ಕೊಳಮ್ಮ ಅಂತ ಹೇಳ್ದೆ, ಕೇಳಲಿಲ್ಲ. ಆಪ್ರೇಷನ್ ಬೇಡ 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 ಅಂತ ಹೇಳ್ತಾ ಇದೆಯಾ. ಡಾಕ್ಟ್ರ್ ಏನು ಹೇಳಿದ್ರು ಅಂತ ನಿನಗೆ ಗೊತ್ತಾ? ಆಪ್ರೇಷನ್ ಮಾಡಿಸ್ಕೊಳ್ಲಿಲ್ಲ ಅಂತಂದರೆ ಮುಂದೆ ತೊಂದರೆ ಆಗುತ್ತೆ, ತುಂಬಾ ನರಗಳೆಲ್ಲ ವೀಕ್ ಆಗಿಬಿಟ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ಡಾಕ್ಟ್ರ್ ಹೇಳಿಲ್ಲ. ಬೆನ್ನು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ, ನರ ಜರುಗಿದೆ ಒಂದ್ರ ಮೇಲೆ ಒಂದು ಈ ಥರ ಇರ್ತದಂತೆ, ನರಗಳು ಜರುಗಿದಾವೆ ಅಂತ ಹೇಳವ್ರಿ ಡಾಕ್ಟ್ರು. ನೀನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದು ಸರಿ ಹೋಗೋದು. ನೀನು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ಭಯ ಬಿದ್ದು ಸುಮ್ಮನೆ ಹಿಂಗೆ ಇದ್ರೆ ಹೆಂಗೆ ಡಿಂಪು? ನೀನು ಮಾಡಿಸ್ಕೋಬೇಕು. ಹುಡುಗರು ಹೇಳ್ತಾ ಮಾಡಿಸ್ಕೊಳಮ್ಮ, ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಪ್ರೀತಿನೂ ಪ್ರೇಮ ಇಬ್ಬರು ಹೇಳ್ತಾ ಇದ್ರು ನೀನು ಕೇಳೋದಿಲ್ವಲ್ಲಮ್ಮ. ಹೋಗು, ನನಗೆ ಯಾವತ್ತೂ ಬೇಡಪ್ಪ ಸ್ವಾಮಿ. ನನಗೆ ಆಪ್ರೇಷನ್ ಅಂದರೆ ಭಯವಾಗ್ತೈತೆ. ಅಯ್ಯಪ್ಪ, ನನಗೆ ಭಯ ಅಂದರೆ ಭಯ. ನಾನು ಯಾವತ್ತೂ ಏನು ಕಂಡಾಳಲ್ಲ, ಏನಿಲ್ಲ, ಭಯವಾದಂಗೆ ಆಗ್ತೈತೆ. ಅಯ್ಯೋ, ಇವಾಗೆಲ್ಲ ಇಂಜೆಕ್ಷನ್ಗಳು ನಿನಗೇನೋ ನೋವೇ ಕಾಣಿಸಲ್ಲ, ಆ ರೀತಿ ಮಾಡ್ತಾರೆ. ಏನು ಆಪ್ರೇಷನ್ ಅಂದರೆ ಈ ಭಯ ಬೀಳೋ ಅಂಥದ್ದು ಏನಿಲ್ಲ. ಇವಾಗೆಲ್ಲ ಇಂಜೆಕ್ಷನ್ಗಳು ಹಾಕ್ತಾರೆ, ನಿನಗೇನು ಗೊತ್ತೇ ಆಗಲ್ಲ. ಒಂದು ಸ್ವಲ್ಪ ಸೀಮೆ ಕಡ್ದಂಗೂ ಸಮೇತ ಆಗಲ್ಲ, ಗೊತ್ತಾ? ಇವಾಗ ಏನೂ ಸ್ವಲ್ಪನೂ ನೋವು ಆಗೋದಿಲ್ಲ. ಅದು ಏನೋ ಅದೆಲ್ಲ ಇಂಜೆಕ್ಷನ್ ಪವರ್ ಎಲ್ಲ ಹೋದ್ಮೇಲೆ ಸ್ವಲ್ಪ ನೋವಾಗುತ್ತೆ, ಅಷ್ಟು ಬಿಟ್ಟರೆ ಏನೂ ಅನ್ಸೋದಿಲ್ಲ, ಆರಾಮಾಗಿರ್ಬೋದು. ಆಪ್ರೇಷನ್ ಮಾಡಿಸ್ಕೊಳಮ್ಮ. ಆಪ್ರೇಷನ್ ಮಾಡಿಸ್ಕೊಂಡ್ರೆ ನೀನು ಸರಿಯಾಗೋದು. ಸುಮ್ಮನೆ ನೀನು ಮನಿಕೆಂಬೋದು ಬರೀ ಹಿಂಗೆ ಆದರೆ ಹೆಂಗೆ ಕತೆ? ಆಗೋದಿಲ್ಲ. ನೀನು ನಮ್ಮ ಅಮ್ಮಗೆ ವಯಸ್ಸು ಹೋಗ್ತಾ ಬಂತು, ಕೆಲಸ ಮಾಡೋಕ್ಕಾಗಲ್ಲ ಅಂತಿದ್ದ ನಮ್ಮ ಅಮ್ಮನೂ. ಸುಮ್ಮನೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರ್ತೀಯ. ಹೇಳಿರು ಇಷ್ಟೇನೆ ಪಾಪ. ಸುಮ್ಮನೆಲ್ಲನ ಮೂಲ್ಗಿಲಕ್ಕೆ ತಾಂಡ ಕೆಡವ್ರಿ, ಓಡಾಡಕ್ಕೆ ಬರ್ದಂಗಾಗಿ ಬೆನ್ನೆಲ್ಲ ನೋವಾಗಿ ಎಲ್ಲನ ಮೂಲ್ಗಿಲಕ್ಕೆ ತಾಂಡಾಗಿ ಕೆಡವ್ರಿ. ಆಪ್ರೇಷನ್ ಮಾಡಿಸ್ಕೊಳಮ್ಮ ಅಂತಂದ್ರೆ ಏನೋ ಥರ ಆಡ್ತಾಳೆ, ಬೇಡ ಬೇಡ ಅಂತೇಳಿ. ಯಾರು ಹೇಳಿರು ಕೇಳ್ದಂಗೆ ಬರೇ ಇನ್ನು ಮಕ್ಕಳೇ ಬಿಡ್ಕೊಂಡು ಸುಮ್ಮನೆ ಕೂಕಂತಾಳಲ್ಲ. ಹೋಗು, ಬೋಲ್ ಒಳ್ಳೆಳಲ್ಲ ಇವಳೆಲ್ಲ. ಹೋಗು, ಬರೇ ನೋವು ಅಂತ ಹೇಳಿ ಎಲ್ಲರಿಗೂ ಹೇಳಿರಿ. ಮನೆ ಆಗ್ಲಾರ್ಗೆಲ್ಲ ತಂದಿಕ್ತಾಳೆ. ನೋವು ಅಂತ ಇರೋಳು. ಸುಮ್ಮನೆ ಡಾಕ್ಟ್ರ್ ಹೇಳ್ದಂಗೆ ಆಪ್ರೇಷನ್ ಮಾಡಿಸ್ಕೋಬೇಕು. ಆಪ್ರೇಷನ್ ಮಾಡಿಸ್ಕೊಂಬಲ್ಲ, ನನಗೆ ಆಪ್ರೇಷನ್ ಅಂದರೆ ಭಯವಾಗುತ್ತೆ ಅಂತ ಹೇಳಿ ಹಿಂಗೆ ಇದ್ರೆ ಅಲ್ಲ, ನೀನೆಂತ ಮುನಿಸ್ತೀನಿ ನೀನು? ಡಾಕ್ಟ್ರ್ ಎಲ್ಲ ಅಪ್ಪಟ್ಟು ಹೇಳಿರು ಮಾಡಿಸ್ಕೋಬೇಕಣಮ್ಮ ಅಂತ ಹೇಳಿದ್ರು ಕೇಳಿಲ್ದಾಳಿ ಇವಳು. ಬಿಡಮ್ಮ, ನಾನೆಲ್ಲ ಹೇಳ್ತೀನಿ ಸಮಾಧಾನದ, ಸುಮ್ಮನಿರು, ರೇಗಾಡಬೇಡ. ಅಲ್ಲಿ ವಾರದಿಂದ ಹೇಳ್ತಾ ಇದೀಯಪ್ಪ, ಹುಡುಗರು ನಾನು ಎಲ್ಲಾರು ಹೇಳಿರು ಕೇಳಲ್ವಲ್ಲ ಅವಳು. ಹೋಗತ್ತ ನನಗೆ ಆಮೇಲೆ ಒಂಥರ ಏನೋ ನನಗೆ ಈ ಭಯವಾದಂಗೆ ಆಗ್ತೈತೆ. ಬೆನ್ನಿಂದ ಬೇರೆ ಅಲ್ಲ, ಯಪ್ಪ ಹೆಂಗೆ ಮಾಡಿಸ್ಕೊಬೇಕಪ್ಪ ಅನ್ನಿಸ್ತೈತೆ. ಅಯ್ಯೋ, ಅದನ್ನೆಲ್ಲ ಯೋಚನೆ ಮಾಡಬೇಡ ನೀನು. ಸುಮ್ಮನೆ ಆರಾಮಾಗಿ ಧೈರ್ಯವಾಗಿದ್ದರೆ ಆಗುತ್ತೆ ನೋಡಮ್ಮ. ಅಷ್ಟೇ. ನೋವು ಪಟ್ಕೊಂಡು ನೋವು ತಿಂತಾಯಿದ್ರೆ ಹಿಂಗೆ ನೀನು ನೋವು ತಿಂತಿರೋದೆ. ಯಾಕಪ್ಪ ಏನಾಯ್ತು? ನಿಮ್ಮಮ್ಮಯ್ಯ ನೋವು ಅಂತೇಳಿ ಉಮ್ದಂಗೆ ಸುಮ್ಮನೆ ಕೂಕೊಂಡವಳು. ನನಗೆ ನೋವು ಬೆನ್ನು ಹೊಡ್ತಾ ಬರ್ತೈತೆ, ಉಂಬೋದು ಬೇಡ ಏನು ಬೇಡ ಅಂತೇಳಿ ಸುಮ್ಮನೆ ಕೂಕೊಂಡವಳು. ಅದಕ್ಕೆ ನಾನು ಬೈತಿದ್ದೆ. ಅದಕ್ಕೆ ಅಮ್ಮನೂ ಬೈತಿತ್ತು, ಬರೀ ನೋವು ಅಂದರೆ ಆಗಲ್ಲ, ಆಪ್ರೇಷನ್ ಮಾಡಿಸ್ಕೋಬೇಕು, ಆಪ್ರೇಷನ್ ಮಾಡಿಸ್ಕೊಂಡ್ರೆ ಏನಾಗಲ್ಲ ಅಂತ ಹೇಳ್ತೈತೆ ಅವಳು. ನನಗೆ ಭಯವಾಗುತ್ತೆ ಅಂತೇಳಿ ನಿಮ್ಮ ಅಮ್ಮಯ್ಯ. ಅಮ್ಮ ಮಾಡಿಸ್ಕೊಳಮ್ಮ, ನಾವೆಲ್ಲ ಹೇಳ್ತಾ ಇಲ್ವ, ನಾವಿಬ್ರು ಇದೀವಿ ನೋಡ್ಕೊಂತೀವಿ ಕಣಮ್ಮ ಅಂತ ಹೇಳಿದ್ರು. ನೀನೇನಮ್ಮ ನೀನು? ಸರಿ ಆಯ್ತು ಹೇಳಮ್ಮ, ಹೋಗೋಕ್ಕಾಗುತ್ತೆ. ಇನ್ನೇನು ಮಾಡೋಣ. ಅವರು MRI ಮಾಡಿ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಹೇಳಿರ್ತಾರೆ, ಏನು ನೋವಿದೆ, ಏನಾಗಿದೆ, ಏನು ಎತ್ತ ಅಂತ ಹೇಳಿ. ಅದಕ್ಕೆ ನಿನಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಮಾಡಿಸ್ಕೊಳಮ್ಮ, ಹೇಳ್ದಂಗೆ ಕೇಳು. ಮಾಡಿಸ್ಕೊಂಡು ನೋಡು. ನಾವು ಥರ ಆಡ್ತಾಳೆ ಹೇಳಿರು ಯೋಚನೆ ಹೇಳಿರು ಹಿಂಗೇನೆ ಬರೇ ಅಂತಾಳೆ. ನಾಳೆಗೆ ಹೋಗೋಣ ಅಂತೇಳಿ ತಿರ್ಗ ಬೇಡ ಇವತ್ತು ಬೇಡ ಅಂತೇಳಿ ಸುಮ್ಮನೆ ಆಗ್ತಾಳೆ. ಹಿಂಗೆ ಇದು ಮಾಡ್ತಾ ಇದ್ದಾಳೆ. ಅಮ್ಮ ಇವತ್ತು ವರ್ಷಣ್ಣರ ಅಂಗಡಿಲಿ ಏನಾಗಿದೆ ಗೊತ್ತಾ? ಅವರು ಕೆಲಸಕ್ಕೆ ಯಾರನ್ನೋ ಕರ್ಕೊಂಡಿದ್ರಂತೆ. ಅವರೆಲ್ಲ ರೇಷನ್ ಎತ್ಕೊಂಡು ಹೋಗ್ತಾ ಇದ್ರಂತೆ. ಎತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ದೊಡ್ಡದಾಗಿ ಗಲಾಟೆನೇ ಆಗೈದಂತೆ. ಅದಕ್ಕೆ ಇವರು ಪೇಮೆಂಟ್ ಕೊಡಲ್ಲ ಅಂತ ಇವರಂತೆ, ಕೊಡಬೇಕು ಅಂತ ಅವರಂತೆ. ಅಯ್ಯೋ, ತುಂಬಾ ದೊಡ್ಡದಾಗಿ ಗಲಾಟೆ ಆಗಿದೆ ಅಂತಮ್ಮ ಇವತ್ತು ಅಂಗಡಿ ಹತ್ರ. ಹೌದೇನು? ಯಾರಮ್ಮ ಹಂಗಂದರು? ಅತ್ತೆ ಫೋನ್ ಮಾಡಿತ್ತು ಕಣಪ್ಪ. ವರ್ಷಣ ಫೋನ್ ಮಾಡಿತಾ ಹೇಳ್ತಾ ಇತ್ತು. ಅವರು ಎಲ್ಲ ಎತ್ಕೊಂಡು ಹೋಗ್ತಿದ್ರಂತೆ. ಅದು ಇವರಿಗೆಲ್ಲ ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ಅದು ಕ್ಯಾಮ್ರದ್ದೆಲ್ಲನ ಇಲ್ಲೇ ಕೂತ್ಕೊಂಡು ನೋಡ್ಬೋದಂತೆ. ಇವರು ನೆನ್ನೆ ಹೋಗೋಕ್ಕಾಗಲಿಲ್ವಂತೆ ಅಂಗಡಿ ಹತ್ರ. ಅವರೇ ಬೀಗ ಹಾಕ್ಕೊಂಡು ಯಾರ ಕೈಗ ಕೊಟ್ಟೋಗಿದ್ರಂತೆ. ಎಷ್ಟೊಂದು ರೇಷನ್ ಎಲ್ಲ ಎತ್ಕೊಂಡು ಹೋಗಿದ್ದಾರಂತೆ. ಅದೆಷ್ಟೊಂದು ತಗೊಂಡೋಗಿದ್ದಾರೆ. ಅದಕ್ಕೆ ನಾನು ಪೇಮೆಂಟ್ ಕೊಡಲ್ಲ ಅಂತ ಇವರಂತೆ, ಕೊಡಬೇಕಂತ ಅವರಂತೆ. ಎಮ್ಮ ಯಾರೋ ತುಂಬ ಬಜಾರಿ ಅಂತೆ, ಚೆನ್ನಾಗಿ ಹೊಡೆದ್ಬಿಟ್ಲಂತೆ ವರ್ಷಣ್ಣನ. ಹೊಡೆದ್ಬಿಟ್ಟು ಎಲ್ಲ ಏನೇನೋ ಸ್ವಲ್ಪ ಜೋರು ಮಾಡಿದ್ಲಂತೆ. ಕೊಡಲಿಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, 15,000 ಕೊಡಲೇಬೇಕು, ನೀನು ಸಡನ್ನಾಗಿ ನನಗೆ ಕೆಲಸದಿಂದ ತೆಗಿತಾ ಇದೆಯಾ ಅಂದಮೇಲೆ ಕೊಡಲೇಬೇಕು ಅಂತ ಜೋರು ಮಾಡಿದ್ಲಂತೆ. ಪಾಪ, ಅಯ್ಯೋ ವರ್ಷ ಹೆಂಗೆ ಮಾಡ್ಕೊಂಡ ಏನೋ. ಅಯ್ಯೋ ಅಯ್ಯಪ್ಪ, ನಾವು ಬಿಟ್ಟಾಗಿಂದ ಅಲ್ಲಿ ಯಾರಿಗೂ ಕೆಲಸಕ್ಕೆ ಸೆಟ್ಟೇ ಆಗ್ತಿಲ್ಲ. ಅಯ್ಯೋ ದೇವ್ರಿ, ಹಂಗಾತೇನು ಹಂಗಾದ್ರೆ? ಪಾಪ.
ಅಯ್ಯೋ ದೇವ್ರೆ, ಅಲ್ಲ ಯಾಕಿಂತ ಮಾಡ್ತಾರೆ ಜನ? ಅವ್ನು ಕರೆಕ್ಟಾಗಿ ಸಂಬಳ ಕೊಡ್ತಾನೆ, ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ವೇ? ಅಯ್ಯೋ ಥೋ ಪಾಪ, ನೆನೆಸ್ಕೊಂಡ್ರೆ ಬೇಜಾರಾಗ್ತಿತ್ತು. ಏನು ಮಾಡೋಣಮ್ಮ, ನನಗೆ ಹಿಂಗೆ ಕಷ್ಟ ಬರಲಿಲ್ಲ ಅಂದರೆ ಹೋಗ್ತಿದ್ದೆ, ಮಾಡಿಕೊಡ್ತಿದ್ದೆ. ಏನು ಮಾಡಲಿ, ನನಗೆ ಹುಷಾರಿಲ್ಲದಕ್ಕೋಸ್ಕರನ ಸುಮ್ಮನೆ ಅದೇ. ನಾನು ಚೆನ್ನಾಗಿದ್ದಿದ್ರೆ ಹೋಗ್ತಿದ್ದೆ, ಮಾಡಿಕೊಡ್ತಿದ್ದೆ ಅತ್ಲಾಗ. ಥೋ ಪಾಪ, ವರ್ಷ ಮೊದಲೇ ಮೆತ್ತ, ನಾನು ಏನು ಮಾಡ್ಕೊಂಡು ಏನೋ ಬೇಜಾರಾಗ್ತೈತಿ. ಕಿರಿ ಇದನ್ನೇ ಹೇಳ್ಬಿಟ್ರೆ ಇದನ್ನೇ ಒಂದು ಯೋಚನೆ ಮಾಡ್ಕೊಂಡು ಕುಕ್ಕಂಬ್ತಾಳೆ ನಿಮ್ಮಮ್ಮ. ಏನಿಲ್ಲ ಕಣಜ್ಜಿ, ನಮ್ಮಪ್ಪಾಜಿನೂ ನಮ್ಮಮ್ಮ ಇಷ್ಟು ದಿವಸ ಕೆಲಸ ಮಾಡಿದ್ರು, ಈ ರೀತಿ ಸಮಸ್ಯೆಗಳು ಯಾವತ್ತೂ ಬರಲಿಲ್ಲ. ಇವತ್ತು ದೊಡ್ಡದಾಗಿ ಗಲಾಟೆ ಆಗಿದೆ ಅಂತಂದರೆ ತುಂಬ ಬೇಜಾರಾಗ್ತೈತೆ, ಅದಕ್ಕೆ ಹೇಳಿದ್ದಷ್ಟೇ. ಕಣಮ್ಮ, ಬೇಜಾರಾಗ್ತೈತೆ. ತು ಮೂವತ್ತಿಗೆ ಅಂತ ಕೆಲಸ ಆಗೋಯ್ತು ಪಾಪ. ಅಯ್ಯೋ, ನಮ್ಮನ್ನು ಬೇಜಾರು ಮಾಡ್ಕೊಂಡವನೇ ಬರಲಿಲ್ಲ ಅಂತ ಹೇಳಿ. ನಮ್ಮ ಕಷ್ಟ ನಮಗೆ ನೀನಾದರೂ ಬರೋಣ ಅಂತ ಅಂದ. ನನಗೂ ಬರೋಕ್ಕಾಗಲ್ಲಪ್ಪ, ನೋಡ್ಕೋಬೇಕು ಅಂತಂದೆ. ಏನು ಮಾಡೋದು ಏನೋ, ಪಾಪ ಬೇಜಾರಾಗಿರ್ತಾನೆ ನೋಡಪ್ಪ. ಇವ್ರು ಬರ್ದಂಗಾಗಿ ಹಂಗಾಯ್ತು ಅಂತ. ಪಾಪ ನಿಮ್ಮಮ್ಮಗೆ ಹುಷಾರಿದ್ದಿದ್ರೆ ಹೋಗ್ತಿದ್ವಿ, ಅವಳಿಗೆ ಹುಷಾರು ತಪ್ಪಿರೋದ್ರಿಂದನ ಹೋಗೋಕ್ಕಾಗಲ್ಲ. ಯಾವ್ದು ಹೆಂಗ ನಾಳೆ ಹೋಗ್ಲಪ್ಪ. ಫಸ್ಟ್ ಅವಳಿಗೆ ಆಪ್ರೇಷನ್ ಮಾಡಿಸ್ರಿ, ಕರ್ಕೊಂಡೋಗಿ. ನೋವು ನೋವು ಅಂತ ಬರೀ ಅಳ್ತಾಳೆ. ಸುಗಣತ್ತೆ ಹುಷಾರಿಲ್ಲ ಕಣಪ್ಪ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಯಾರ ಇವತ್ತು. ಅದಕ್ಕೆ ಮಾತಾಡ್ತಿರ್ಲಿಲ್ಲ. ಡಾಕ್ಟ್ರು ಸೀರಿಯಸ್ ಅಂತ ಹೇಳಿದ್ರಂತೆ. ಅದಕ್ಕೆ ಕರ್ಕೊಂಡವ್ರು, ನೀನು ಬಾ ಅಂತ ನಮ್ಮ ಮಾಮ, ನಾನು ಬರಲ್ಲ ಅಂತಂದೆ. ಅವರು ವಿಕ್ಕಿಯವರು ಸಿಟ್ಟಾದ್ರು, ಬರಲ್ಲ ಅಂತೀಯಲ್ಲ ನೀನು, ಇಂಥ ಸಮಯದ ನೋಡಲ್ಲ ಅಂತೀಯಲ್ಲ ಅಂತ. ಇಲ್ಲ, ನಾನು ನೋಡೋದಿಲ್ಲ ಅಂತಂದೆ. ಪಾರುನು ಅವಳು ಹೋಗಲ್ಲ ಅಂತಂದ್ಲು. ಅದಕ್ಕೆ ಅವರೇ ಹೋಗಿದ್ದಾರೆ. ಅವರೇ ಹೋಗಿ ತೋರಿಸ್ಕೊಂಬತ್ತೀವಿ ಅಂತ ಹೋಗವ್ರೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಅಂತ ಹೇಳೋರಂತೆ. ನಾನೇನು ಫೋನ್ ಮಾಡೋಕ್ಕೆ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ. ಅಯ್ಯಮ್ಮ ಮಾಡಿರೋ ಕೆಲಸ ಎಂಥದ್ದು. ಥೂ, ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ. ಹೆಂಗಾನ ಮಾಡ್ಕೊಂಬೇಡ ಅಂತ ನಾವೇನು ನೋಡೋಕ್ಕೆ ಹೋಗಲಿಲ್ಲ. ಹೋಗ್ಬೇಕಾಗಿತ್ತು ಕಣಮ್ಮ, ಎಂಥರನಾಗಲಿ ನೋಡೋಕೆ ಹೋಗ್ಬೇಕಾಯ್ತು. ಹಿಂಗೆ ಆಗೈತೆ ಅಂದಮೇಲೆ ಹೋಗ್ಬೇಕು ಕಣಮ್ಮ, ಹಿಂಗೆ ಮಾಡಬಾರ್ದು. ಚೆನ್ನಾಗಿಲ್ಲ ಅಂದಮೇಲೆ ಹೋಗಿ ನೋಡಬೇಕು, ಕಷ್ಟ ಸುಖದಾಗ ಭಾಗಿಯಾಗಬೇಕು. ಇನ್ನು ಶುಭ ಕಾರ್ಯದಾಗ ಭಾಗಿಯಾಗಲಿಲ್ಲ ಅಂತಂದ್ರೆ ಕಷ್ಟ ಸುಖದ ಭಾಗಿಯಾಗಬೇಕು, ಯಾರಿಗೆ ಆಗಲಿ. ಹೋಗ್ಬೇಕಾಗಿತ್ತು ನೀನು. ಸುಮ್ಮನಿರಪ್ಪ, ಅತ್ಲಾಗೆ ಯಾರು ಹೋಗಲ್ಲ. ಅವ್ರಿಗೆ ಹೋದ್ರೆ ಸಾದ್ರ ನಾಳೆ ಹೊತ್ನಾಗ ಅದನ್ನು ತಿರುಗಿಸಂತಾರೆ ಅವರು. ಅದನ್ನು ಒಂದಾಗ ಅನ್ನಿಸ್ಕೋಬೇಕು, ಇವಳು ಅನ್ನಿಸ್ಕೋಬೇಕಾಗುತ್ತೆ. ಅದೇನೋ ನಿಜವೇನೆ. ಸುಮ್ಕೆ ಅವಳೇನು ನೋಡಕ್ಕೆ ಹೋಗಿದ್ರುಳ್ದೈತೆ, ನೋಡಬೇಡ. ಏನೇ ಅಂದ್ರೂ ನೋಡಕ್ಕೆ ಹೋಗ್ಬೇಡ, ಸುಮ್ಮನೆ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಅವಳು ಮಾಡಿರೋದು ಒಂದೊಂದಲ್ಲ. ವರ್ಷಕ್ಕೆ ಫೋನ್ ಮಾಡಪ್ಪ, ಫೋನ್ ಮಾಡಿ ಮಾತಾಡ್ತಾನ. ನನಗಂತೂ ಬೋಲ್ ಬೇಜಾರಾಗ್ತೈತಿ, ವಿಷಯ ಕೇಳಿ ಬೇಜಾರಾಗ್ತೈತೆ ಹೋಗತ್ತಾಗೆ. ಪಾಪ ಮೆತ್ತ, ನಾನು ಏನು ಮಾಡ್ಕೊಂಡು ಏನು ಒಳ್ಳೆಯವರಲ್ಲ ಅಂತ. ಮತ್ತೆ ಬಜಾರೇ ಇರ್ತಾರೆ ಹೆಂಗಸರು, ಒಳ್ಳೆಯವರಲ್ಲ. ಯಾಕೆ ಬೇಕಪ್ಪ, ಸುಮ್ಮನೆ ಬಿಸಾಕಿದ್ರಾಗಿತ್ತು 15,000 ಯಾವ ಲೆಕ್ಕ ದುಡ್ಡತ್ತ. ಸುಮ್ಮನೆ ಕೊಡಪ್ಪ ವರ್ಷ, ಯಾಕೆ ಸುಮ್ಮನೆ ತೊಂದರೆ ಮಾಡ್ಕೊಂತೀಯ ಅಂತೀನಿ. ಪಾಪ ಅಲ್ಲೆಲ್ಲ ಒಳ್ಳೆಯವ್ರೆ ಅಂತ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಕರೆಕ್ಟ್ ಸಂಬಳ ಕೊಡೋಣ. ಅವನು ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗೋದು ಬಿಟ್ಟು ಅಲ್ಲ ನೋಡು ಹೆಂಗೆ ಅಂತ ಮಾಡ್ಕೊಂಡು. ಪಾಪ ನನಗಂತೂ ನೆನೆಸ್ಕೊಂಡ್ರೆ ಬೇಜಾರಾಗ್ತೈತೆ. ಬೇಜಾರಾಗ್ತೈತಮ್ಮ, ಏನು ಮಾಡೋದು. ಫೋನ್ ಮಾಡ್ತೀನಿ ತಾಡಿ, ಮಾಡಿಕೊಡ್ತೀನಿ. ಮಾಡಿ ಹೇಳೋಕ್ಕಾಗತ್ತೆ. ಸುಮ್ಮನೆ 15,000 ಕೊಟ್ಟಿರತ್ಲಾಗ ಯಾವುದೂ ಇರಲ್ಲ. ಬಜಾರಿ ಹೆಂಗಸ್ರು ಇರ್ತಾರೆ, ಒಟ್ಟು ಯಾಕೆ ಸಮಸ್ಯೆ ಅಲ್ಲ. ಒಟ್ಟು ಸಮಸ್ಯೆಗಳು ಮಾಡ್ಕೆ ನಾನು 15,000 ದುಡ್ಡು ಬಿಸಾಕಿದ್ರೆ ಯಾವುದೂ ಇರಲ್ಲ. ಸುಮ್ಮನೆ ಅವ್ರದ್ದು ದುಡ್ಡು ಅವ್ರಿಗೆ ಬಿಸಾಕಿದ್ರೆ ಆಯಿತು. 15,000ದಾಗೆಲ್ಲ ಯಾವ ಲೆಕ್ಕ. ಅಯ್ಯೋ ಅಮ್ಮ ಕೆಲಸನೇ ಮಾಡಿಲ್ಲ ಅಂತೆ, ಬಂದಿರೋದೇ 3 ದಿವಸ ಅಂತೆ. ಸಡನ್ ನೀನು ಯಾಕೆ ಕೆಲಸದಿಂದ ತೆಗೆದೇ, ಕೊಡಲೇಬೇಕು ಅಷ್ಟೊಂದು ದುಡ್ಡು ಅಂತ ಗಲಾಟೆ ಮಾಡೋದ್ಲಂತೆ ಕಣಮ್ಮ. ನಮ್ಮಮ್ಮ ಅಂತೂ ಹರ್ಷಣ್ಣ ಅಂಗಡಿ ಹತ್ರ ಗಲಾಟೆ ಆಗಿರೋ ವಿಷಯ ಕೇಳ್ಬಿಟ್ಟು ತುಂಬ ಬೇಜಾರಾಗೈತೆ. ನೋಡು ಯಾವ ರೀತಿ ಆಗ್ಬಿಡ್ತಲ್ಲ ನಾವು ಬಿಟ್ಟಿದ್ಕೆ ಅಂತ. ನೋಡು, ನಾನು ಚೆನ್ನಾಗಿದ್ದಿದ್ರೆ ಹೋಗ್ತಿದ್ದೆ, ಕೆಲಸ ಮಾಡ್ತಿದ್ದೆ ಅಂತ ಹೇಳಿ ನಮ್ಮಮ್ಮ ಅಂತೂ ತುಂಬ ನೊಂದ್ಕೊಳ್ತಾ ಐತೆ. ಏನು ಮಾಡೋದು, ಹುಷಾರಿಲ್ಲ. ಆಪ್ರೇಷನ್ ಆಗಬೇಕು, MRI ಮಾಡಿಸಿದ್ವಿ, ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ, ಬೆನ್ನಿನ ಆಪ್ರೇಷನ್ನು. ಅದಕ್ಕೆ ನಮ್ಮಮ್ಮ ತುಂಬ ಭಯ ಬಿದ್ದು ಮಾಡಿಸ್ಕೊಳ್ತಾ ಇಲ್ಲ, ಬೇಡ ಬೇಡ ಅಂತ ಹೇಳ್ತಾ ಐತೆ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.